ಹಲೋ ಸ್ನೇಹಿತರೆ, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. KPTCL ಅಂದರೆ ಕವಿಪ್ರನಿನಿ. KPTCLನಲ್ಲಿ ಈ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ 5/5/2025, 8/5/2025 ಏನು ನಿಮ್ಮದು ಬೆಂಗಳೂರಿನಲ್ಲಿ ಮತ್ತು ಬಾಗಲಕೋಟೆಯಲ್ಲಿ, ಬೆಳಗಾವಿಯಲ್ಲಿ, ಕಲಬುರಗಿಯಲ್ಲಿ ಈ 4 ಜಿಲ್ಲೆಗಳಲ್ಲಿ ಸಹನ ಶಕ್ತಿಗೆ ನಿಮ್ಮನ್ನ ಕರೆದಿದ್ರು. ಆ ಕರೆಯೋಕ್ಕೆ ಒಂದು ಅಡ್ಮಿಟ್ ಕಾರ್ಡ್ ಲಿಂಕ್ ಕೂಡ ರಿಲೀಸ್ ಮಾಡಿದರು. ಆ ರಿಲೀಸ್ ಮಾಡಿದ ಅಡ್ಮಿಟ್ ಕಾರ್ಡ್ ಲಿಂಕು ಎಲ್ಲರಿಗೂ ಕೂಡ ಏನಂತ ತೋರಿಸ್ತಿದೆ, ಯು ಆರ್ ನಾಟ್ ಶಾರ್ಟ್ ಲಿಸ್ಟ್ ಅಂತ ತೋರಿಸ್ತಿದೆ. 96 ಆಗಿರ್ಬೋದು, 95 ಆಗಿರ್ಬೋದು, 98 ಆಗಿರ್ಬೋದು, ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅದೇ ರೀತಿ ತೋರಿಸ್ತಿದೆ. ಫಸ್ಟ್ ಆಫ್ ಆಲ್ ನೀವು ಚೆಕ್ ಮಾಡ್ಕೊಳ್ಳಿ, ಏನಂತ ಅಂದರೆ ನಿಮ್ಮದು KPTCL ಇದೆಯಾ ಅಥವಾ ಏನಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಕರೆಕ್ಟಾಗಿರುವಂಥ ರಿಸಲ್ಟ್ ಬರ್ತದೆ. ಅಥವಾ ನಿನ್ನೆ ಏನಾಗಿರ್ಬೋದು, ಟೆಕ್ನಿಕಲ್ ಇಶ್ಯೂ ಕೂಡ ಆಗಿರ್ಬೋದು. ವರಿನ ಮಾಡ್ಕೋಬೇಡಿ. 28 ಅಂದರೆ ಇವತ್ತಿಂದ ಒಂದು ಆ್ಯಕ್ಟಿವ್ ಲಿಂಕ್ ಅನ್ನುವಂಥದ್ದು ಮತ್ತೆ ಜನ್ರೇಟ್ ಆಗುತ್ತೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ. ಸೊ ನಿಮಗೆ ಡೈರೆಕ್ಟ್ ಲಿಂಕನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿಲ್ಲ ಯಾರು ಜಾಯ್ನ್ ಆಗಿ. ಮತ್ತು ಎಲ್ಲರೂ ಒಂದೊಂದು ಕೂಡ ನಿಮ್ಮದು ಡೆಮೋ ಆಗಿ ನಿಮ್ಮದು ಸರ್ಚ್ ಮಾಡಿ ತೋರಿಸ್ತೀನಿ. ಏನಂತಂದರೆ ಡೆಮೋ ಆಗಿ ನಿಮ್ಮದು ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ. ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ಆ ವಿಡಿಯೋ ಬೇಕು ಅಂತಂದರೆ ಎಸ್ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಇವಾಗ ನೋಡ್ತಾ ಹೋಗೋಣ ಏನೇನಿದೆ ನಿಮ್ಮದು ಕ್ರೀಡಾಂಗಣ ಯಾವುದು ಮತ್ತು ಎಲ್ಲೆಲ್ಲಿ ಕರೆದಿದ್ದಾರೆ. ಒಂದು ಸತಿ ನೀಟಾಗಿ ನೋಡ್ಕೊಂಬಿಡಿ, ಮತ್ತೆ ಬೇರೆ ವಿಡಿಯೋ ನೋಡುವಂಥ ಅವಶ್ಯಕತೆ ಇರಲ್ಲ. ಕೊನೆವರೆಗೂ ನೋಡಿ. ಈಗ ಬರೋಣ. ಈ 4 ಜಿಲ್ಲೆಗಳಾಗಿರ್ಬೋದು, ಯಾವುದು ಬೆಂಗಳೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಎಲ್ಲ ಕೇಂದ್ರಗಳಲ್ಲಿ ಸಹನ ಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುವುದು. ಪ್ರತಿ ಅಭ್ಯರ್ಥಿಯ ಸಹನ ಶಕ್ತಿ ಪರೀಕ್ಷೆ ಕರೆಪತ್ರಗಳನ್ನು kptcl.karnataka.gov.in ಅಂತೇಳಿ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಇವತ್ತಿನಿಂದ 28/4/2025 ಡೌನ್ಲೋಡ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಕರೆಪತ್ರದಲ್ಲಿ ತಿಳಿಸಿರುವಂತಹ ದಿನಾಂಕ ಮತ್ತು ಪರೀಕ್ಷಾ ಕೇಂದ್ರಗಳು ಅಭ್ಯರ್ಥಿಗಳು ತಮ್ಮ ಅರ್ಜಿಯಲ್ಲಿ ತಿಳಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಮೀಸಲಾತಿ ಅನುಗುಣವಾಗಿ ಎಲ್ಲ ದಾಖಲೆಗಳ ಮೂಲ ಹಾಗೂ ಜೆರಾಕ್ಸ್ ಪ್ರತಿಯನ್ನು ಹಾಜರಿರತಕ್ಕದ್ದು ಅಂತೇಳಿ ಹೇಳಿದ್ದಾರೆ. ನೀವೆಲ್ಲ ಒಂದು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದಿರಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸು, ಜೆರಾಕ್ಸು, ಅವೆಲ್ಲ ಒಂದು ಜೆರಾಕ್ಸು 3 ಸೆಟ್ ಅಂತ ಹೇಳಿದ್ದೀನಿ. ಸೊ 2 ಸೆಟ್ಟೇ ಬೇಕಾಗ್ತವೆ, ಒಂದು ಎಕ್ಸ್ಟ್ರಾ ಇರಲಿ, ಏನಾಗಲ್ಲ. 3 ಸೆಟ್ ವೈರಿ ಜೆರಾಕ್ಸ್ ಮಾಡಿಕೊಂಡು ಮತ್ತೆಲ್ಲ ನೀವು ಡಾಕ್ಯುಮೆಂಟ್ಸನ್ನು ಯಾವ್ಯಾವ ಹಾಕಿದ್ರಲ್ಲ ಒರಿಜಿನಲ್ಲು, ಅದೆಲ್ಲ ಕೂಡ ತೊಗೊಂಡು ಹೋಗಬೇಕಾಗ್ತದೆ. ತೊಗೊಂಡು ಹೋಗಿ, ಯಾವುದು ಕೂಡ ಮಿಸ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಮಿಸ್ ಮಾಡಿದರೆ ನಾವು ಜಾಬ್ದಿಂದ ನಿಮ್ಮನ್ನೇ ಮಿಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ನಿಮ್ಮದು ಓನ್ಲಿ ಇಲ್ಲಿ ಏನು ಕರೀತಿಲ್ಲ, ಫಿಸಿಕಲ್ ಕರೀತಿಲ್ಲ, ಅದ್ರ ಜೊತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗ್ತದೆ ನಿಮ್ಮದು. ಇಲ್ಲಿ ಹೇಳಿದ್ದಾರೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಗೆ ಒಂದು ಮೆನ್ಷನ್ ಮಾಡಿ ತೋರಿಸ್ತೀನಿ ತಡೀರಿ. ಇಲ್ಲಿದೆ ನೋಡಿ, ಕರೆಪತ್ರದಲ್ಲಿ ತಿಳಿಸಿರುವಂಥ ದಿನಾಂಕ ಮತ್ತು ಪರೀಕ್ಷಾ ಕೇಂದ್ರ. ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ತಿಳಿಸಿರುವಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಮೀಸಲಾತಿ ಅನುಗುಣವಾಗಿ ಎಲ್ಲ ದಾಖಲೆಗಳ ಮೂಲ ಹಾಗೂ ಪ್ರತಿ ಜೆರಾಕ್ಸ್ಗಳನ್ನು ಹಾಜರಿರತಕ್ಕದ್ದು ಅಂತೇಳಿ ಇದೆ ನೋಡಿ. ಸಹನ ಶಕ್ತಿಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸನ್ನು ಒಯ್ಯಲೇಬೇಕು, ಕಡ್ಡಾಯ. ಓಕೆನಾ? ಇವೆಲ್ಲ ತೊಗೊಂಡು ಹೋಗಲಿಲ್ಲ ಅಂತ ತಿಳ್ಕೊರಿ, ನಿಮ್ಮದು ಏನಾಗ್ತದೆ, ಪರಿಗಣಿಸುವುದಿಲ್ಲ. ಸಹನ ಶಕ್ತಿ ದಿನಾಂಕ ಕೂಡ ನೀವೊಂದು ಬೇರೆ ಬದಲಾವಣೆ ಮಾಡಿ, ಅದು ಮಾಡಿ ಅಂತೇಳಿ ಮನವಿ ಕೊಟ್ಟರು ಕೂಡ ಅದು ಪರಿಗಣಿಸಲಾಗುವುದಿಲ್ಲ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಕ್ರೀಡಾಂಗಣ ನೋಡೋಣ. ಕ್ರೀಡಾಂಗಣ ಯಾವ್ಯಾವ ಬರ್ತವೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಬೆಂಗಳೂರಲ್ಲಿ 7ನೇ ತಾರೀಕಿವರೆಗೂ ನಡೀತವೆ. 5ರಿಂದ 7ನೇ ತಾರೀಕಿವರೆಗಡೆ ಬೆಂಗಳೂರಲ್ಲಿ ನಡೀತವೆ. ಉಳಿದಿದ್ದೆಲ್ಲ ಕೂಡ ಗುಲ್ಬರ್ಗ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿಯಲ್ಲಿ ಆಗಿರ್ಬೋದು. ಈ ಹೊರ ಕ್ರೀಡಾಂಗಣ ಜ್ಞಾನಗಂಗಾ, ಗುಲ್ಬರ್ಗ,
ವಿಶ್ವವಿದ್ಯಾಲಯ ಸೇಡಂ ರಸ್ತೆ ಕಲಬುರಗಿ. ಆಮೇಲೆ ಜಿಲ್ಲಾ ಕ್ರೀಡಾಂಗಣ ಸೆಕ್ಟರ್ 39 ನವನಗರ ಬಾಗಲಕೋಟೆಯಲ್ಲಿ ನಡೀತವೆ. ಜಿಲ್ಲಾ ಕ್ರೀಡಾಂಗಣ ನೆಹರು ನಗರ ಬೆಳಗಾವಿ ಇಲ್ಲಿ ಕೂಡ ನಡೀತವೆ. ಒಂದು ಸೂಚನೆ ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಂಥ ಸಂದರ್ಭದಲ್ಲಿ ಅಂಕಗಳು ತಪ್ಪಾಗಿ ನಮೂದಿಸುವಲ್ಲಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಯು ಶೇಕಡಾವಾರು ಅಂಕವು ನಿಗದಿಪಡಿಸಿದಂಥ ವರ್ಗದ ಅಂದರೆ ಕ್ಯಾಟಗರಿ ಕಟಾಪ್ಗಿಂತ ಹೆಚ್ಚಿದ್ರೆ ಮಾತ್ರ ಸಹನಶಕ್ತಿಗೆ ಪರೀಕ್ಷೆಗೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮದು ಇವಾಗ 95 ಇತ್ತು, ನಿಮ್ಮದು OBCಯಲ್ಲಿ ಸೆಲೆಕ್ಟ್ ಆಗಿತ್ತು ಅಂತಂದರೆ ನಿಮ್ಮದು ಅದು ಕ್ಯಾಟಗರಿಗಿಂತ ಜಾಸ್ತಿ ಮಾರ್ಕ್ಸ್ ಇರಬೇಕು. ಅಂದರೆ 95 ಇದ್ದು ನಿಮ್ಮದು 96 ಆದರೂ ಇರಬೇಕು, ಅಥವಾ ಪಾಯಿಂಟಲ್ಲಿ ಸಮಥಿಂಗ್ ಆದರೂ ಜಾಸ್ತಿ ಇರಬೇಕು. ಅಂದರೆ ನಿಮ್ದು ಸೆಲೆಕ್ಟ್ ಆಗ್ತದೆ ಅಂತ ಅರ್ಥ. ಒಂದು ವೇಳೆ ಶೇಕಡಾವಾರು ಅಂಕವು ನಿಗದಿಪಡಿಸಿದ ಕಟಾಪ್ಗಿಂತ ಕಡಿಮೆ ಇದ್ದಲ್ಲಿ ಅಂಥವರನ್ನು ಸಹನಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ. ಮತ್ತು ನೇರ ಮತ್ತು ಸರಳ ಮೀಸಲಾತಿಯಲ್ಲಿ ನೀಡಿರುವಂತಹ ಮಾಹಿತಿಯನ್ನು ತಪ್ಪು ಎಂದು ಕಂಡುಬಂದಲ್ಲೇ ನಿಯಮಾನುಸಾರವಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅಂದರೆ ನಿಮ್ಮನ್ನ ಡೈರೆಕ್ಟಾಗಿ ಫೇಲ್ ಮಾಡಿಬಿಡ್ತಾರೆ. ನೀವು ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡೋಕ್ಕಾಗಂಗಿಲ್ಲ, ಮಾಡಿದರೂ ಕೂಡ ನೀವು ಅಲ್ಲಿ ಅಟೆಂಡ್ ಆಗೋಕ್ಕೆ ಆಗಲ್ಲ, ಮುಗೀತು. ಸೊ ಇದಿಷ್ಟು ಬ್ರೀಫ್ ಆ್ಯಂಡ್ ಶಾರ್ಟ್ ಇನ್ಫಾರ್ಮೇಷನ್ ಆಗಿರ್ತದೆ ಗೈಸ್. ಹಾಗಿದ್ರೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏನಂತಂದರೆ ನಿಮ್ಮದು ಯಾರ್ಯಾರೆಲ್ಲ ಮೇನಾಗಿ ಫೋಕಸ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೂ ಯಾರ್ಯಾರ್ದು ಕರೆಕ್ಟ್ ಆಗಿಲ್ವೋ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇವಾಗಲೇ ಅಪ್ಡೇಟ್ ಮಾಡಿಸ್ಕೊಂಡು ಇಟ್ಕೊಳ್ಳಿ 5ನೇ ತಾರೀಕಿನವರೆಗೂ. ತುಂಬ ಜನ ನನಗೆ ಕೇಳಿದರೆ ಫಿಸಿಕಲಲ್ಲಿ ಮಾತ್ರ ಫಿಸಿಕಲ್ ನಡಿಬೇಕಲ್ಲ, ಡಾಕ್ಯುಮೆಂಟ್ಸ್ ಯಾಕೆ ಚೆಕ್ ಮಾಡ್ತಾರೆ? ಇದೆ ನೋಡಿ, ಹೇಳಿದ್ದೀನಿ ತಾನೆ, ದಾಖಲಾತಿಗಳ ಮೂಲ ಹಾಗೂ ಜೆರಾಕ್ಸ್ ಪ್ರತಿಯನ್ನು ತಗೊಂಡು ಹಾಜರಿರತಕ್ಕದ್ದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಮೊದಲಿನಿಂದಲೂ ಹೇಳ್ತಿದ್ದೀನಿ ನಿಮಗೆ, ಫಿಸಿಕಲಲ್ಲಿ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರೆ, ವರ್ಚುವಲಲ್ಲಿ ಕೂಡ ನಡೆಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ಯಾವುದು ಕೂಡ ನೆಗ್ಲೆಕ್ಟನ್ನು ಮಾಡೋಕ್ಕೆ ಹೋಗಬೇಡಿ. ಜಾಬು ಇದು ಈಸಿಯಾಗಿ ಸಿಕ್ಕಿದೆ ಅಂತ ತಿಳ್ಕೊಂಡು ಯಾವುದನ್ನು ತಾತ್ಸಾರ ಮಾಡ್ಬಾರ್ದು. ಈಸಿಯಾಗಿ ಸಿಕ್ಕಿರೋದನ್ನು ಜನ ತುಂಬ ತಾತ್ಸಾರ ಮಾಡ್ತಾರೆ. ಹಾಗಾಗಿ ಮುಂದೆ ಅವರಿಗೆ ಇದೇ ಜಾಬ್ ಹುಡುಕಿದ್ರು ಕೂಡ ಸಿಗಲ್ಲ. ಫಾರ್ ಎಕ್ಸಾಂಪಲ್ ನಾನೇ. ಓಕೆ, ಬಿಡಿ, ನಮ್ದು ಆಮೇಲೆ ಹೇಳೋಮಂತೆ. ಇವಾಗ ನಿಮ್ಗೆ ಹೇಳ್ತೀನಿ ಕೇಳಿ. ಈ KPTCL ಅನ್ನುವಂಥದ್ದು ಈ ವರ್ಷ ನಿಮ್ಮದು ಆಪರ್ಚುನಿಟಿ ತುಂಬ ಇದೆ. 96%, 92% ಈ ಥರದ್ದೆಲ್ಲ ಇದ್ದವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾವುದೇ ರೀತಿ. ಮತ್ತು ನಿಮಗೆ ಮುಂದೆ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ. ಎಕ್ಸಾಮ್ ಇರ್ತದೆ ಮುಂದಿನ ಸತಿ. ಎಕ್ಸಾಮ್ ಬರೆದು ಪಾಸ್ ಆಗೋದು ಅಷ್ಟೇನು ಸುಲಭದ ಮಾತು ಅಲ್ಲ. ಕಾಂಪಿಟೇಷನ್ ಹೆವಿ ಇರ್ತದೆ. ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಸೆಕ್ಟ್ರಲ್ಲಿ ಕಾಂಪಿಟೇಷನ್ ಹೆವಿ ಇದೆ. ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಈಸಿಯಾಗಿ ಸಿಕ್ಕಿದೆ ಅಂದ ತಕ್ಷಣ ಮಿಸ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ ಮೇನಾಗಿ ಇರಲಿ. ಆಮೇಲೆ ಫಿಸಿಕಲ್ಗೆ ಎಲ್ಲ ಕರೆಕ್ಟಾಗಿ ರೆಡಿಯಾಗಿರಿ. ಮತ್ತು ನಿಮ್ಮದು ಯು ಆರ್ ನಾಟ್ ಶಾರ್ಟ್ ಲಿಸ್ಟೆಡ್ ಅಂತ ಬರ್ತಿದೆ, ಅದಕ್ಕೂ ಕೂಡ ಸೊಲ್ಯೂಷನ್ನ ಯು ಆರ್ ನಾಟ್ ಶಾರ್ಟ್ ಲಿಸ್ಟೆಡ್ ಅಂತೇಳಿ ಬರ್ತಿದೆ. ಅದಕ್ಕೆ ಸೊಲ್ಯೂಷನ್ ಏನಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಆ ಶಾರ್ಟ್ ಲಿಸ್ಟೆಡ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಎಸ್ ಅಂತೇಳಿ ಕಮೆಂಟ್ ಮಾಡಿ ಆಮೇಲೆ ವಿಡಿಯೋ ತೊಗೊಂಬರ್ತೀನಿ. ಮತ್ತು ಇನ್ನೂ ಯಾರು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಅಲ್ಲಿ ಜಾಯ್ನ್ ಆಗಿ ನಿಮಗೆ ಕಾಲ್ ಲೆಟ್ರದ್ದು ಡೈರೆಕ್ಟ್ ಲಿಂಕನ್ನು ಹಾಕ್ತಿರ್ತೀವಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು.